ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ನಡುವೆ ಶಾಂತಿ ಮೀಟಿಂಗ್ ಮುಂದುವರಿತಾ ಇದೆ. ಪಾಕ್ನ ಇಸ್ಲಾಮಾಬಾದ್ಗೆ ಜೆಡಿ ವ್ಯಾನ್ಸ್ ಆಗಮಿಸಿದ್ದಾರೆ. ಇಸ್ಲಾಮಾಬಾದ್ಗೆ ಈಗ ಬಂದಿಳಿದಿದ್ದಾರೆ ವ್ಯಾನ್ಸ್ ಅಂಡ್ ಟೀಮ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಂತಿ ಸಭೆ ಆರಂಭ ಆಗುತ್ತೆ. ಶಹಬಾಜ್ ಶರೀಫ್ ಭೇಟಿಯಾಗಿರುವಂಥದ್ದು ಇರಾನ್ ನಿಯೋಗ. ಎರಡು ದೇಶದ ನಾಯಕರು ಈಗ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮೀಟಿಂಗ್ ಆರಂಭ ಆಗುತ್ತೆ. ಮೀಟಿಂಗ್ ಆರಂಭ ಆಗುವ ಮುಂಚೆನೆ ಸ್ವಲ್ಪ ಮಾತುಕತೆ ಇರುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಂತಿ ಸಭೆ ಆರಂಭ ಆಗುವಂತ ಸಾಧ್ಯತೆ ಇದೆ. ಸಾಧ್ಯತೆ ಅಂತ ಬರ್ತಾ ಇದೆ, ಅಂದ್ರೆ ಗ್ಯಾರಂಟಿ ಇಲ್ಲ ಅಂತ. ಏನೇನು ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಶಹಬಾಜ್ ಶರೀಫ್ ಇರಾನ್ ನಿಯೋಗ ಭೇಟಿ ಆಗಿರುವಂಥದ್ದು. ಇಸ್ಲಾಮಾಬಾದ್ ಇದೆಯಲ್ಲ, ಪಾಕಿಸ್ತಾನದ ಇಸ್ಲಾಮಾಬಾದ್, ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ಅಲ್ಲಿ ಲಾಕ್ಡೌನ್ ಹಾಕಲಾಗಿದೆ. ಇಸ್ಲಾಮಾಬಾದಿನ ಜನ ಹೊರಗಡೆ ಯಾರು ಬರಬಾರ್ದು ಅನ್ನೋದು, ಅಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಅಲ್ಲಿ. ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ, ಅಂದರೆ ಇಸ್ರೇಲ್ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರುತ್ತೆ. ಸೊ ಹಂಗಾಗಿ ಏನು ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಮುಂಜಾಗ್ರತಾ ಕ್ರಮ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇಡೀ ವಿಶ್ವ ಇವತ್ತು ಇಸ್ಲಾಮಾಬಾದ್ ಕಡೆ ಇದೆ. ಏನಾಗುತ್ತೆ ಅನ್ನೋದು, ಈ ಸಂಧಾನದ ಮಾತುಕತೆ ಇದೆಯಲ್ಲ, ಸಕ್ಸಸ್ ಆಗತ್ತಾ ಇಲ್ಲ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ. ಈ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಇಬ್ಬರು ನಾಯಕರನ್ನು ಕರೆಸಿ ನಾನು ಸರಿ ಮಾಡ್ತೀನಿ ಅನ್ನುವಂಥ ಲೀಡರ್ಶಿಪ್ ಅಲ್ಲಿದ್ದಾರೆ. ಸೊ ಹಂಗಾಗಿ ಇವರ ಮಾತನ್ನು ಕೇಳುತ್ತಾ ಇಲ್ಲ. ಇರಾನ್ ಇಟ್ಟಿರುವಂಥ ಬೇಡಿಕೆಗಳಿಗೆ ಅಮೆರಿಕ ಒಪ್ಕೊಳ್ಳುತ್ತಾ ಇಲ್ಲ ಅನ್ನುವಂಥ ಕುತೂಹಲ ಇದೆ. ಪ್ರಮುಖ 10 ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಇರಾನ್. ಎರಡು ದೇಶಗಳು ಒಂದು ವೇಳೆ ಶಾಂತಿ ಸಂಧಾನಕ್ಕೆ ಒಪ್ಪಿಗೆ ಕೊಟ್ಟಿದ್ರೂ ಕೂಡ ಇಸ್ರೇಲ್ ಏನು ಮಾಡುತ್ತೆ ಅನ್ನೋದು, ಇದೆಲ್ಲವೂ ಮೇಲ್ನೋಟಕ್ಕೆ ಇದು ಯಾವುದೇ ಮೀಟಿಂಗ್ ಸಕ್ಸಸ್ ಆಗಲ್ಲ ಅನ್ನೋ ರೀತಿಯೇ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮೀಟಿಂಗ್ ಆರಂಭ ಆಗಬೇಕು ಪಾಕಿಸ್ತಾನದಲ್ಲಿ, ಆದರೆ ಇದ್ದಕ್ಕಿದ್ದಾಗೆ ಟ್ರಂಪ್ ಅವರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ರೆ ಇದು ಸರಿ ಹೋಗೋ ಲಕ್ಷಣ ಕಾಣ್ತಾ ಇಲ್ಲ. ಅಂದರೆ ಅನಿವಾರ್ಯವಾಗಿ ಇರಾನ್ ಒಪ್ಕೊಳ್ಳೇಬೇಕು, ಶಾಂತಿ ಸಭೆಗೆ ಬರಲೇಬೇಕು ಅನ್ನೋ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಸೊ ಹಂಗಾಗಿ ಅದನ್ನು ಇಸ್ರೇಲ್ ಇರಾನ್ ಯಾವ ರೀತಿಯಾಗಿ ನೋಡುತ್ತೆ, ಅದಕ್ಕೆ ಯಾವ ರೀತಿಯಾಗಿ ತಿರುಗೇಟು ಕೊಡುತ್ತೆ, ಸಹಜವಾಗಿ ಕೆರಳಿಸುವಂಥ ಒಂದು ಸ್ಟೇಟ್ಮೆಂಟನ್ನು ಅಮೆರಿಕ ಕೊಡ್ತಾ ಇದೆ. ಅಮೆರಿಕದ ನಾಯಕ ಟ್ರಂಪ್ ಅವರ ಹೇಳಿಕೆ. ಇದೆಲ್ಲದರ ಮಧ್ಯೆ ಒಟ್ಟಿನಲ್ಲಿ ಸಂಧಾನ ಸಭೆಯಂತೂ ನಡೆಯುವಂತಹ ಎಲ್ಲ ಲಕ್ಷಣಗಳು, ಸಾಧ್ಯತೆಗಳು ಅಂತೂ ಕಂಡು ಬರ್ತಾ ಇದೆ. ಸಭೆ ಆದ ನಂತರ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ, ಓಕೆನಾ ಅಥವಾ ಬೇಡ ಅನ್ನೋದು. ಸೊ ಕಾದು ನೋಡಬೇಕು ಈ ಸಂಧಾನದ ಸಭೆ ಹೇಗಿರುತ್ತೆ, ಯಾವೆಲ್ಲ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಅವರು 10 ಷರತ್ತುಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಯಾವೆಲ್ಲ ಷರತ್ತುಗಳಿಗೆ ಅಮೆರಿಕ ಓಕೆ ಅಂತ ಹೇಳುತ್ತೆ. ಒಂದು ವೇಳೆ ಅಮೆರಿಕ ಕೆಲವೊಂದು ಷರತ್ತುಗಳಿಗೆ ಓಕೆ ಅಂತ ಹೇಳಿಲ್ಲ ಅಂತ ಹೇಳಿದರೂ ಕೂಡ ಇರಾನ್ ಏನು ಹೇಳುತ್ತೆ ಅದಕ್ಕೂ ಕೂಡ ಎಸ್ ಅಂತ ಹೇಳುತ್ತಾ. ಇಡೀ ವಿಶ್ವ ಹೇಳ್ತಾ ಇರುವಂಥದ್ದು ಈ ಯುದ್ಧ ಅವಶ್ಯಕತೆ ಇಲ್ಲ, ಇದು ಇಲ್ಲಿಗೆ ನಿಲ್ಲಬೇಕು ಅಂಥೇಳಿ. ಅದಕ್ಕೆ ನಿಲ್ಲಿಸಬೇಕು ಅಂತ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡಿ ನಾಯಕತ್ವವನ್ನು ವಹಿಸಿ ಈಗ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಬಟ್ ಪಾಕಿಸ್ತಾನದ ಕೈಯಲ್ಲಿ ಆಗತ್ತಾ? ಆ ತಾಕತ್ತು ಪಾಕಿಸ್ತಾನಕ್ಕೆ ಇದೆಯಾ? ಸಂಧಾನ ಮಾಡುವಂಥ ತಾಕತ್ತು ಇದೆಯಾ ಪಾಕಿಸ್ತಾನಕ್ಕೆ ಅನ್ನೋದು. ಸೊ ಹಂಗಾಗಿ ನೋಡಬೇಕು. ಇಸ್ರೇಲ್ ಮತ್ತು ಈ ಅಮೇರಿಕ, ಇರಾನ್ ಜೊತೆ ಪಾಕಿಸ್ತಾನ ಚೆನ್ನಾಗಿದೆ. ಸೊ ಹಂಗಾಗಿ ಬಹುಶಃ ಸಕ್ಸಸ್ ಆದರೂ ಸಮಸ್ಯೆ ಏನಿಲ್ಲ. ಎಲ್ಲರೂ ಹೇಳ್ತಾ ಇರುವಂಥದ್ದು ಸಕ್ಸಸ್ ಆಗಲಿ ಅನ್ನೋದು ಈ ಒಂದು ಶಾಂತಿಯ ಮಾತುಕತೆ, ಶಾಂತಿಯ ಸಂಧಾನ. ಬಟ್ ಗೊತ್ತಿಲ್ಲ ಇದಕ್ಕೆ ಇರಾನ್ ಯಾವ ರೀತಿಯಾಗಿ ಒಪ್ಪಿಗೆ ಕೊಡುತ್ತೆ, ಅಮೆರಿಕ ಏನು ಹೇಳುತ್ತೆ. ಅಂದರೆ ಇದು ಫೇಸ್ ಟು ಫೇಸ್ ಮೀಟಿಂಗ್ ಇದು. ಈಗ ಇರಾನಲ್ಲಿ ಸಾವಿರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಯುದ್ಧದಿಂದಾಗಿ. ಈಗ ಅಮೆರಿಕದ ನಾಯಕರು ಮತ್ತು ಇರಾನ್ನ ನಾಯಕರು ಫೇಸ್ ಟು ಫೇಸ್, ಮುಖಾಮುಖಿಯ ಮಾತುಕತೆ ಆಗತ್ತೆ ಇದು. ಅಲ್ಲಿ ಏನಾದರೂ ಎಡವಟ್ಟುಗಳು ಆಗತ್ತಾ ಅನ್ನೋದು, ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಏನು ಸಮಸ್ಯೆ ಆಗಬಾರ್ದು ಅಂತೇಳಿ. ಗೊತ್ತಿಲ್ಲ ಯಾವ ರೀತಿಯಾಗಿ ಸಭೆ ನಡೆಯುತ್ತೆ, ಹೇಗೆ ಏನು ಎತ್ತ ಅಂತೇಳಿ. ಒಟ್ಟಿನಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಂತೂ
ಈ ಸಂಧಾನ ಸಭೆ ಅಂತೂ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳು. ಯಾಕಂದರೆ ಎಲ್ಲ ರೀತಿಯ ತಯಾರಿ ಅಂತೂ ಕೈಗೊಂಡಿದ್ದಾರೆ. ಇಸ್ಲಾಮಾಬಾದ್ ಪೂರ್ತಿ ಲಾಕ್ಡೌನ್ ಹಾಕಲಾಗಿದೆ. ಅಲ್ಲಿರುವಂಥ ಜನ, ಇಸ್ಲಾಮಾಬಾದ್ನಲ್ಲಿರುವಂಥ ಜನ ಹೊರಗಡೆ ಬರಬಾರ್ದು ಈ ಸಂಧಾನ ಸಭೆ ಸಕ್ಸಸ್ ಆಗೋ ತನಕ ಅಥವಾ ಈ ಸಂಧಾನ ಸಭೆ ಮುಗಿಯೋ ತನಕ ಅನ್ನುವಂಥ ವಿಚಾರ. ಶಹಬಾಜ್ ಶರೀಫ್ ಅವ್ರನ್ನ ಭೇಟಿ ಆಗಿರುವಂಥದ್ದು ಇರಾನ್ ನಿಯೋಗ ನೋಡ್ತಾ ಇದ್ರಿ, ಬರ್ತಾ ಇದ್ದಾರೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಆಗಮನ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಂಧಾನ ಸಭೆ ಆರಂಭ ಆಗುತ್ತೆ. ಪ್ರಮುಖ 10 ಷರತ್ತುಗಳ ವಿಚಾರ ಅಂತ ಬಂದಾಗ ಅದರಲ್ಲಿ ಹಾರ್ಮೂಜ್ ಜಲಸಂಧಿ ಇದೆಯಲ್ಲ, ಅದು ನಮ್ಮ ವಶದಲ್ಲಿರಬೇಕು, ಅದನ್ನು ನಾವೇ ನೋಡ್ಕೊಳ್ಬೇಕು ಅಂತ ಇರಾನ್ ಬೇಡಿಕೆ ಇಟ್ಟಿದೆ. ಅದರ ಜೊತೆಗೆ ಲೆಬನಾನ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ದಾಳಿ ಮಾಡಬಾರ್ದು ಅನ್ನೋದು. ಇದೆಲ್ಲವೂ ಓಕೆ ಅಂಥೇಳಿನೇ ಇಸ್ಲಾಮಾಬಾದ್ಗೆ ಅಮೇರಿಕ ಮತ್ತು ಪಾಕಿಸ್ತಾನ ಕರೆಸಿರೋದು ಇರಾನನ್ನು. ಬಟ್ ಈಗ ಅಮೇರಿಕ ಇಸ್ರೇಲ್ ಹೇಳ್ತಾ ಇದೆ ಇದರಲ್ಲಿ ಲೆಬನಾನ್ ಇಲ್ಲ, ಲೆಬನಾನ್ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಅಮೇರಿಕ ಹೇಳ್ತಾ ಇದೆ. ಸೊ ಇದಕ್ಕೆ ಇರಾನ್ ಒಪ್ಪಿಗೆ ಕೊಡುತ್ತಾ ಇಲ್ಲ ಅನ್ನುವಂಥ ಕುತೂಹಲ ಇದೆ. ಈ ಸಂಧಾನ ಸಭೆ ಸಕ್ಸಸ್ ಆದರೆ ಒಳ್ಳೆಯದು. ಯಾಕೆಂದರೆ ಇಡೀ ಜಗತ್ತಿಗೆ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಎಫೆಕ್ಟ್ ಆಗಿದೆ ಆಗ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಒಂದು ವೇಳೆ ಇದು ಕಂಟಿನ್ಯೂ ಆಯಿತು ಅಂದರೆ ಮತ್ತೆ ಬೇರೆ ರೀತಿ ಹೋಗಿಬಿಡುತ್ತದೆ. ಸೊ ಆ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ಬಹುಶಃ ಇವತ್ತಿನ ಸಂಧಾನ ಸಭೆ ಸಕ್ಸಸ್ ಆಗಬೇಕಾಗತ್ತೆ. ಆ ಸಂಧಾನ ಸಭೆಯಲ್ಲಿ ಮಧ್ಯಸ್ಥಿಕೆ ಅಥವಾ ಮಧ್ಯಪ್ರವೇಶ ಮಾಡಿರುವಂಥ ಪಾಕಿಸ್ತಾನ ಆಗಿರ್ಬೋದು ಅಥವಾ ಯಾವುದೇ ದೇಶದ ನಾಯಕ ಆಗಿರಲಿ, ಒಟ್ಟಿನಲ್ಲಿ ಈ ಸಂಧಾನ ಸಭೆ ಇಲ್ಲಿಗೆ ಎಂಡ್ ಆಗಬೇಕು. ಎರಡೂ ದೇಶಗಳು ಮಾತುಕತೆಯ ಮುಖಾಂತರ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಂಡು ಸರಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಮತ್ತೆ ಎಫೆಕ್ಟ್ ಆಗತ್ತೆ. ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಎಲ್ಲೋ ಯುದ್ಧ ಆಗ್ತಾ ಇದೆ, ಬಟ್ ಬೇರೆ ಬೇರೆ ದೇಶಕ್ಕೂ ಕೂಡ ಅದರ ಎಫೆಕ್ಟ್ ತಡ್ತಾ ಇದೆ. ನಮ್ಮ ದೇಶದಲ್ಲಿ LPG ಸಿಗ್ತಾ ಇಲ್ಲ, ತೈಲ ಇಲ್ಲ, ಔಷಧಿಗಳು ಸಿಗ್ತಾ ಇಲ್ಲ. ಎಲ್ಲ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ರೇಟ್ ವಿಪರೀತವಾಗಿ ಹೋಗಿದೆ. ಕಾರಣ ಇವರು ಬಡದಾಡ್ಕೊಳ್ತಾ ಇರೋದ್ರಿಂದಾಗಿ, ತಮ್ಮ ಪ್ರತಿಷ್ಠೆಗಾಗಿ ಎರಡು ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧದಿಂದಾಗಿ ಇಡೀ ವಿಶ್ವ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ಇಲ್ಲಿ ವಿಶ್ವಸಂಸ್ಥೆ ಮಾಡದೇ ಇರುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿಬಿಡುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ನೋಡಬೇಕು. ಒಂದು ವೇಳೆ ಸಂಧಾನ ಸಭೆ ಸಕ್ಸಸ್ ಆಯಿತು ಅಂದರೆ ಇಟ್ಸ್ ಗ್ರೇಟ್. ಪಾಕಿಸ್ತಾನಕ್ಕೆ ಹ್ಯಾಟ್ಸಪ್ ಹೇಳಲೇಬೇಕಾಗತ್ತೆ, ಏನೇ ಆಗಿರಲಿ. ಗೊತ್ತಿಲ್ಲ ಶಹಬಾಜ್ ಶರೀಫ್ ಯಾವ ರೀತಿಯಾಗಿ ನಿರ್ಧಾರಕ್ಕೆ ಬರ್ತಾರೆ, ಈ ಎರಡು ದೇಶವನ್ನು ಹೇಗೆ ಅದನ್ನು ತೂಗಿಸ್ಕೊಂಡು ಹೋಗ್ತಾರೆ ಅನ್ನೋದು ಕುತೂಹಲ ಇದೆ. ಆ ಒಂದು ಕ್ಯಾಪಾಸಿಟಿ, ಆ ತಾಕತ್ತು ಪಾಕಿಸ್ತಾನಕ್ಕೆ ಇದೆಯಾ ಅನ್ನೋದು. ಎರಡು ದೇಶಗಳನ್ನು ಕೂರಿಸಿ ಸಂಧಾನ ಸಭೆ ಮಾಡಿ ಸಕ್ಸಸ್ ಆದ ನಂತರ ಬಂದು ಸುದ್ದಿಗೋಷ್ಠಿಯನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಎರಡೂ ದೇಶ ಸೋತ್ ಹೋಗಿದೆ ಆಲ್ಮೋಸ್ಟ್ ಆಲ್. ಇದರಿಂದ ಯಾರು ಗೆದ್ದಿಲ್ಲ, ಯುದ್ಧದಿಂದ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಎರಡು ದೇಶಗಳು ಅಮೇರಿಕ ಮತ್ತು ಇರಾನ್ ತತ್ತರಿಸಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅನಿವಾರ್ಯತೆ ಇದೆ, ಸಂಧಾನಕ್ಕೆ ಓಕೆ ಹೇಳೋದಕ್ಕೆ ಅನಿವಾರ್ಯತೆ ಎರಡು ದೇಶಕ್ಕೆ ಇದೆ. ಸೊ ಹಂಗಾಗಿ ಬಹುಶಃ ಸಂಧಾನ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಸಂಧಾನದ ಹೆಸರಿನಲ್ಲಿ ಒಂದು 2 ವಾರಗಳ ಕಾಲ ಸಮಯ ತೆಗೆದುಕೊಳ್ಳೋಣ ಅನ್ನುವಂಥ ಪ್ಲಾನ್ ಏನಾದರೂ ಇದೆಯಾ ಗೊತ್ತಿಲ್ಲ, ಹಂಗೂ ಇರಬಹುದು. ಸೊ ಹಂಗಾಗಿ ಸಂಜೆ ಒಳಗಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗುತ್ತೆ. ಆರಂಭ ಆದ ನಂತರ ಸಭೆ ಮುಕ್ತಾಯ ಆದ ಮೇಲೆ ಏನಾಯಿತು ಒಳಗಡೆ ಅನ್ನೋದು ಗೊತ್ತಾಗುತ್ತೆ. ಈಗ ಒಳಗಡೆ ಏನು ನಡೀತೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದನ್ನು ಬಂದು ಶಹಬಾಜ್ ಶರೀಫ್ ಅವರೇ ಹೇಳಬೇಕಾಗತ್ತೆ ಏನೇನಾಯಿತು ಅಂತೇಳಿ. ಯಾಕಂದರೆ ಅವರ ನಾಯಕತ್ವದಲ್ಲಿ ನಡೀತಾ ಇರುವಂಥ ಸಂಧಾನ ಸಭೆ ಇದು. ಸೊ ಅಲ್ಲಿ ಏನೇನು ಆಗುತ್ತೆ, ಯಾವೆಲ್ಲ ಷರತ್ತುಗಳಿಗೆ ಓಕೆ ಅಂತ ಹೇಳಿದ್ದಾರೆ ಎರಡು ದೇಶಗಳು ಅನ್ನೋದು. ಈಗಾಗಲೇ ಅಮೆರಿಕ ದೇಶದಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ, ಅದರ ಅವಶ್ಯಕತೆ ಇಲ್ಲ ಅಂಥೇಳಿ. ಅಮೆರಿಕದಿಂದ 6,000 ಕಿಲೋಮೀಟರ್ ದೂರದಲ್ಲಿರುವಂಥ ಇರಾನ್ಗೆ ಅಮೆರಿಕ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಇದು ಸರಿಯಿಲ್ಲ, ಅದರ ಅವಶ್ಯಕತೆ ನಮಗೆ ಇಲ್ಲ ಅಂತ ಅಲ್ಲಿರುವಂಥ ಜನ ಈಗ ಬೀದಿಗಿಳಿದು ಟ್ರಂಪ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹಂಗಾಗಿ ಟ್ರಂಪ್ಗೂ ಕೂಡ ಅರ್ಥ ಆಗಿದೆ. ಆದರೆ ಈ ಬೆಳಗ್ಗೆ ಇದ್ದಕ್ಕಿದ್ದಾಗೆ ಟ್ರಂಪ್ ಅವರ ಹೇಳಿಕೆ ಇದೆಯಲ್ಲ, ಇದು ಸರಿ ಅಂತ ಅನಿಸಲಿಲ್ಲ, ಅದರ ಅವಶ್ಯಕತೆಯೇ ಇರಲಿಲ್ಲ. ಅಲ್ಲಿ ಸಂಧಾನ ಸಭೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದೆ. ಇದರ ಮಧ್ಯೆ ಇರಾನ್ ಏನು ಬೇಕಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ ಅಥವಾ ಓಪನ್ ಮಾಡಿಸ್ತೀವಿ ಅಂತ ಹೇಳಿಕೆ ಕೊಟ್ಟರೆ ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ? ಇದು ಒಂಥರ
ಏನು ಹೇಳೋದು ಇಂಥ ನಾಯಕನಿಗೆ ಅಂತ. ಸಭೆ ಆದ ನಂತರ ಒಂದು ವೇಳೆ ಅವರು ಬರಲಿಲ್ಲ ಅಂತ ಬಂದಾಗ, ನಿಮ್ಮ ಬೇಡಿಕೆಗೆ ಅಥವಾ ನಿಮ್ಮ ಮನವಿಗೆ ಅವರು ಸ್ಪಂದಿಸಲಿಲ್ಲ ಅಂತ ಹೇಳಿದಾಗ ಆವಾಗ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಅಲ್ಲಿ ಸಭೆನೇ ಆರಂಭ ಆಗಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ. ಅದರ ಮಧ್ಯೆ ಈ ರೀತಿಯ ದಬ್ಬಾಳಿಕೆಗಳು, ಈಗಿನ ಕಾಲದಲ್ಲಿ ದಬ್ಬಾಳಿಕೆಗೆ ಯಾರು ಹೆದರ್ತಾರೆ? ನಿಮ್ಮ ಒಂದು ದಡ್ಡತನದ ಹೇಳಿಕೆಯಿಂದಾಗಿ, ನಿಮ್ಮ ದಬ್ಬಾಳಿಕೆಯಿಂದಲೇ ಈ ರೀತಿಯ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ರಿ. ಅಮೆರಿಕ ಲಾಸ್ ಆಗಿಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಆರ್ಥಿಕ ಹೊಡೆತ ಬಿದ್ದಿದೆ ಅಮೆರಿಕಾಗೆ. ಇರಾನ್ ಕೇವಲ ಡ್ರೋನ್ ಬಳಸ್ತಾ ಇದೆ. ಡ್ರೋನ್ ಬಳಸಿ ಅಮೆರಿಕದ ಕ್ಷಿಪಣಿಯನ್ನು ಹಾನಿ ಮಾಡ್ತಾ ಇರೋದು.